ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ನೇಹಿತರೆ, ಇವತ್ತಿನ ಹ್ಯಾಪಿ ಕಸ್ಟಮರ್ ಯಾರು ಅಂತ ನೋಡೋಣ. ಯೂಟ್ಯೂಬ್ ಚಾನಲ್ನವರಿಗೆ ಧನ್ಯವಾದಗಳು. ನಮ್ಮ ಗಾಡಿ ಮಾರಾಟವಾಯಿತು. ಥ್ಯಾಂಕ್ಸ್ ಸರ್. ನೀವು ನನ್ನ ಚಾನಲ್ ಮೇಲೆ ನಂಬಿಕೆ ಇಟ್ಟು ವಿಡಿಯೋ ಮಾಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಅದು ತರಕಾರಿ ವ್ಯಾಪಾರಕ್ಕೆ ಮತ್ತೆ ಸಣ್ಣ ಪುಟ್ಟ ಬಟ್ಟೆ ವ್ಯಾಪಾರಕ್ಕೆ ಮತ್ತೆ ಹೊಲದಿಂದ ಒಂದ್ ಸ್ವಲ್ಪ 4 ವರಿ ಮೇವ್ ಹಾಕೊಂಡು ಹೋಗಕ್ಕೆ, ಅಡಿಕೆ ಇದು ಮಾಡ್ಕೊಂಡು ಹೋಗಕ್ಕೆ, ತೆಂಗಿನಕಾಯಿ ಹಾಕೊಂಡು ಹೋಗಕ್ಕೆ. ಇದು ಯೂಸ್ ಆಗುತ್ತೆ. ಯೂನಿಕಾನ್ ಬೇಕಾ ಶೈನಾ ಸರ್? ಇದು ಶೈನ್ ಸರ್, ಅದು ಶೈನ್. ಯಾಕಂದ್ರೆ ಇಲ್ಲಿ 2-3 ಗಾಡಿ ಇದು ಪಲ್ಸರ್ ಎಲ್ಲ ಇತ್ತಲ್ಲ, ಯಾವ್ದು ಅಂತ ನಂಗೆ ಗೊತ್ತಾಗ್ತಿಲ್ಲ, ಅದಕ್ಕೆ. ಹೊಂಡಾ ಶೈನ್. ಹೋಂಡಾ ಶೈನಾ? ಹೊಂಡಾ ಶೈನ್ ಐತಲ್ಲ, ಅದು ಗಾಡಿ ಕೊಡೋದು. ಈಗ ಹೋಂಡಾ ಶೈನ್ ಗಾಡಿ ನೀವು ಈಗ ಆಲ್ಟ್ರೇಷನ್ ಮಾಡ್ತಿರೋದು ಫುಲ್ ಈ ಸೆಟ್ ಹಿಂಗೆ ಸೇಲ್ ಮಾಡೋಣ ಅಂತ? ಹಾ, ಇದು ಪೂರ್ತಿ ಅದೇನ್ ಸೆಟ್. ಸರ್, ಈಗ ಗಾಡಿ ಯಾವ ಮಾಡಲ್ ಸರ್ ಇದು? ಅದು ಶೈನ್ ಗಾಡಿ ಐತಲ್ಲ, 2019ರದ್ದು. 2019 ಶೈನ್ ಗಾಡಿ, ಹೋಂಡಾ ಶೈನ್. ಹೊಂಡಾ ಶೈನ್ ಅಫಿಷಿಯಲ್ ಯೂಸ್, ಜಾಸ್ತಿ ಓಡಿಸಿಲ್ಲ. ಅದು ಆಲ್ಟ್ರೇಷನ್ ಮಾಡಕ ಇದು ಹಿಂದೇನು ಟ್ರಾಲರ್ ಐತಲ್ಲ, ಅದು ಹೆವಿ ಗೇಜ್. ಅದಾಗಿ ನನ್ನ ತಮ್ಮ ಫ್ರೆಂಡೇ ಮಾಡ್ಸಿರೋದು. ನನಗೆ ಈಗ ಫೈನಾನ್ಸ್ಲಿ ಪ್ರಾಬ್ಲಮ್ ಆಗಿ ಕೊಡ್ತಾ ಇರೋದು ಅಷ್ಟೇ. ಅದನ್ನ ಗಾಡಿ ಎಷ್ಟು ಓಡಿದೆ ಸರ್? ನಾನು ಯೂಸೇ ಮಾಡಿಲ್ಲ ನನ್ನ ತಂದು. ಇವಾಗ ನನ್ಗೆ ಇನ್ಮೇಲೆ ಯೂಸ್ ಆಗ್ತಿತ್ತು. ನನಗೆ ಅದೇ ಒಂದು ಸ್ವಲ್ಪ ಏನೋ ಹೊಲಕ್ಕೆ ಬಂಡವಾಳ ಹಾಕ್ಬೇಕು ಅಂದು ಹಂಗಾಗಿ ಕೊಡ್ತಾ ಇದ್ದೀನಿ ನಾನೀಗ. ಎಷ್ಟು ಓಡಿರ್ಬೋದು ಸರ್ ಗಾಡಿ ಅಂದಾಜು? ಸರ್, ನಾನು ಅಷ್ಟೋ ಗಮನಿಸಿಲ್ಲ ನಾನು. ಯಾಕಂದ್ರೆ ಓನರ್ ಎಷ್ಟಾಗಿದೆ ಸರ್? ಸರ್, ಓನರ್ ಎಷ್ಟಾಗಿದೆ ಗಾಡಿಗೆ? ಅಂದ್ರೆ ಅವರು ಸೆಕೆಂಡ್ ಹ್ಯಾಂಡ್ ತಗೊಂಬಂದು ಇದು ಮಾಡ್ತಿದ್ದು. ಗಾಡಿ 74,000 ತಂದಿರ್ತದು, ಹೊಂಡಾ ಶೈನ್ ಬೆಂಗಳೂರು ಗಾಡಿ. ಓಕೆ. ಇದನ್ನ ಮಾಡ್ಸಕ್ಕೆ 68,000 ಇದು ಟ್ರಾಲರ್. ಅಲ್ಲಿ ಟೋಟಲ್ 1,30,000 38,000 ಆಗಿತ್ತು ಸರ್. ಅದು ಹೆವಿ ಗೇಜ್ ಎಲ್ಲ, ಅದು ಇಂದ ಟ್ರಾಲರ್ ಎಲ್ಲ. ಆಮೇಲೆ ರಿವರ್ಸ್ ಗೇರು, ಫಾರ್ವರ್ಡ್ ಎಲ್ಲ ಬರುತ್ತೆ. ರಿವರ್ಸ್ ಬರುತ್ತಾ? ಹಾ, ರಿವರ್ಸ್ ಗೇರ್ ಇದೆ, ಎಲ್ಲ ಇದೆ. ಯೂಸ್ ಆಗ್ಬೋದು ಸರ್ ಇದು ಗಾಡಿ? ಏನ್ ಸರ್, ಎಂತ ಯೂಸ್ ಆಗ್ಬೋದು ಸರ್? ಬಿಸ್ನೆಸ್ ಮಾಡಕ ಅಥವಾ ಬೇರೆ ಏನ್ ಯೂಸ್ ಆಗುತ್ತೆ? ರೈತರಿಗೂ ಯೂಸ್ ಇದೆ, ಪ್ರತಿಯೊಬ್ಬರಿಗೂ ಯೂಸ್ ಇದೆ ಸರ್. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಮತ್ತೆ ರೈತರಿಗೆ ತುಂಬಾ ಯೂಸ್ ಇದೆ. ಈಗ ಹೊಲದಿಂದ ಮೇವ್ ಹಾಕೊಂಡು ಹೋಗ್ಬೋದು, ತೆಂಗಿನಕಾಯಿ ಹಾಕೊಂಡು ಹೋಗ್ಬೋದು. ಒಂದು 5 ಕ್ವಿಂಟಲ್ ಕೆಪಾಸಿಟಿ ಸರ್ ಅದು. ಸರ್, ಇದು ಬರೀ ಹಳ್ಳಿ ಕಡೆ ಓಡಿಸಕ್ಕಾಗತ್ತಾ ಅಥವಾ ಸಿಟಿ ಕಡೆ ಏನಾದ್ರು ತರ್ಬೋದಾ? ತೊಂದರೆ ಇಲ್ಲ ಸರ್, ಒಯ್ಬೋದು. ಯಾಕೆಂದ್ರೆ RTO ಕಡೆಯಿಂದ ಎಲ್ಲ ಈ ತರ ಪರ್ಮಿಷನ್ ಇರುತ್ತಾ? ಅಂದ್ರೆ ಪರ್ಮಿಷನ್ ಅದೆಲ್ಲ ಇಲ್ಲ. ಈಗ ಬೈಕಿಗೆ ಅಷ್ಟೇ. ಅಂದ್ರೆ ರೈತನ ಗಾಡಿ ಅಂತ ಸರ್ ಇದು. ಅಂದ್ರೆ ಕಮರ್ಷಿಯಲ್ ಯೂಸ್ ಮಾಡಂಗಿಲ್ಲ. ಈಗ ರೈತರಿಗೆ ಓನ್ ಯೂಸ್ ಮಾಡ್ಕೋಬಹುದು. ಓನ್ ಯೂಸ್ ಮಾಡ್ಕೋಬಹುದು. ಏನಾರು ಮೇವ್ ತರಕ್ಕೆ ಅಥವಾ ಏನಾರು ಸ್ವಲ್ಪ ಲಗೇಜ್ ಹಾಕೋ ಬರಕ್ಕೆ, ಹಸುಗಳಿಗೆ ಏನಾರು ಇಂಡಿ ಬೋಸ್ ಹಾಕೋ ಬರಕ್ಕೆ, ಬೋಸ್ ಹಾಕೊಂಬರಕ್ಕೆ, ಒಂದ್ ಸ್ವಲ್ಪ ಗೊಬ್ಬರ ಹಾಕೊಂಬರಕ್ಕೆ, ಅಂತದ್ಕೆಲ್ಲ ಯೂಸ್ ಮಾಡಬಹುದು ಸರ್. ಅದಕ್ಕೆ ಏನ್ ತೊಂದರೆ ಇಲ್ಲ. ಇದು ತುಂಬಾ ಸುಳೆಬಾವಿ ಅಂತ ಬರುತ್ತೆ ಬೀದರ್ ಹತ್ರ, ಅಲ್ಲಿ ಮಾಡಿಸ್ತಾರೆ. ಈಗ ಆಲ್ರೆಡಿ ಎಲ್ಲರೂ ಮಾಡಿಸ್ತಾರೆ. ನನಗೆ ಏನಂದ್ರೆ ಒಂದ್ ಸ್ವಲ್ಪ ಮನಿ ಪ್ರಾಬ್ಲಮ್ ಆಗಿ ನಾನು ಕೊಡ್ತಾ ಇರೋದು ಅಷ್ಟೇ. ಅದು ನಾನು ಬೇಕಂತ ತಗೊಂಬಂದಿದ್ದು. ನನಗೆ ಯೂಸ್ ಇದೆ. ನಾನು ಇನ್ನೊಂದು 6 ತಿಂಗಳು ಬಿಟ್ಟು ಮತ್ತೆ ಆಮೇಲೆ ಒಂದ್ ಸ್ವಲ್ಪ ಆದ್ಮೇಲೆ ಮತ್ತೆ ಮಾಡಿಸ್ತೇನೆ ನಾನು. ಸರಿ ಸರ್, ಆಯ್ತು. ಇವಾಗ ಸೆಕೆಂಡ್ ಓನರ್ ಇದೆ? ಸೆಕೆಂಡ್ ಓನರ್ ಇರೋದೀಗ ಅದು. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಗಾಡಿದು? ರನ್ನಿಂಗ್ ಇದೆ ಸರ್, ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಒಂದು ಬಾಕಿ ಇದೆ, ಮಾಡಿಸ್ಕಾದು. ಇನ್ಸೂರೆನ್ಸ್ ಒಂದು ಕಟ್ಕೋಬೇಕು. ಓಕೆ ಸರ್, ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಈಗ ತಗೊಂಡ್ರೆ ಮಾಡಿಸ್ಕೋಬೋದು ಸರ್. ಅದೇನು ಮಾಡಿಸ್ಕೊಳ್ಳೋದೇನು ದೊಡ್ಡ ಇಲ್ಲ. ಎಲ್ಲ ಸೈನ್ ಗೀನ್ ಎಲ್ಲ ರೆಡಿ ಇದೆ. ಸೈನ್ 21 ಫಾರಮ್ ಎಲ್ಲ ಫಾರಮ್ ಸೈನ್ ಕೊಡ್ತೀವಿ. ಹಂಗೆ ಇದು ಮಾಡ್ಕೊಂಡ್ರೆ ಆಯ್ತು. ಓಕೆ ಸರ್, ಇದು ಗಾಡಿ ರೀಪೇಂಟಿಂಗ್ ಏನಾದ್ರು ಆಗಿದೆಯಾ? ಇಲ್ಲ ಸರ್, ಏನಿಲ್ಲ, ಒರಿಜಿನಲ್ ಗಾಡಿ. ಓಕೆ ಸರ್, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದನ್ನೇ ಮಾಡಿಸಿದ್ದಾರೆ. ಇದು ಸರ್ ಮಾಮೂಲಿ ಹಿಂದೆ ಏನೈತಲ್ಲ ಟ್ರಾಲರ್, ಅದು ಮಾತ್ರ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿರೋದು. ಅದು 68,000 ರೂಪಾಯಿ ತಗೊಂಡ್ರೆ. ಇದಕ್ಕೆ ಅದು ಮಾಮೂಲಿಗೆ 62,000 ತಗೊಂತಾರೆ ಮಾಮೂಲಿ ಟ್ರಾಲರ್ಗೆ. ಇದು ಮಾಮೂಲಿ ಟ್ರಾಲರ್ಗೆ ಅಂತ ಹೆವಿ ಗೇಜ್ ಹಾಕಿ ಮಾಡ್ಸಿರೋದ್ರಿಂದ ಎಕ್ಸ್ಟ್ರಾ ಪೇಮೆಂಟ್ ತಗೊಂಡ್ರೆ 72,000 ತಗೊಂಡ್ರೆ. ಅದು ಬೈಕ್ 74,000. ಟೋಟಲ್ 1,44,000 ಎಷ್ಟು ಆಗಿದೆ. ಅದು 38,000 44,000 ಆಗಿದೆ.
ಓಕೆ ಸರ್. ಸರ್ ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ ಬೈಕ್ ಮೇಲೆ ಏನೇನು ಇಲ್ಲ ಸರ್. ಸರ್ ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ? ಹಾಂ ಸರ್ ಹೊಸದ. ಗಾಡಿ ಆಕ್ಸಿಡೆಂಟ್ ಏನಾದ್ರು ಆಗಿದೆಯಾ ಸರ್? ಏನೇನಿಲ್ಲ ಸರ್, ಹೊಸ ಗಾಡಿ. ಸರ್ ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಇವಾಗ? ಬೆಂಗಳೂರು ಒಂದು 10ರಿಂದ 15 ಕಿಲೋಮೀಟರ್ ಡ್ರಾಪ್ ಆಗುತ್ತೆ ಸರ್. ಮಾಮೂಲಿ ಏನು ಬೈಕ್ ಅವ್ರಿಗೆ ಕೆಪಾಸಿಟಿ ಏನಿರುತ್ತಲ್ಲ, ಹಾಂ 10ರಿಂದ 15 ಕಿಲೋಮೀಟರ್ ಡ್ರಾಪ್ ಆಗುತ್ತೆ. ಲಗೇಜ್ ಹಾಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಂ 100% ಆಗುತ್ತೆ ಸರ್ ಅದು. ಸರ್ ಈ ಗಾಡಿ ನೀವೇ ಓನರಾ? ಡ್ರಾಪ್ ಆಗುತ್ತೆ. ಏನು ಸರ್? ಈ ಗಾಡಿಗೆ ನೀವೇ ಓನರಾ ಸರ್ ಅಂದ್ರೆ? ಹಾಂ ನನ್ನ ಹತ್ರನೇ ಇದೆ ಗಾಡಿ. ನಮ್ಮ ಚಿಕ್ಕಪ್ಪನ ಫ್ರೆಂಡ್ ಓಕೆ ಸರ್. ಇದು ಹತ್ರನೇ ಇದೆ. ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಯಾರನ್ನ ಗಾಡಿ ನೋಡಕ್ ಬರ್ಬೇಕು ಅಂದ್ರೆ? ಹೊನ್ನಾಳಿ ಟೌನ್ ಸರ್. ಹೊನ್ನಾಳಿ ಟೌನ್, ದಾವಣಗೆರೆ ಜಿಲ್ಲಾ ಹೊನ್ನಾಳಿ ತಾಲೂಕು ಐತಲ್ಲ, ಟೌನಲ್ಲೇ ಇದೆ ಗಾಡಿ. ಓಕೆ ಸರ್. ಈಗ ಕೊನೆದಾಗಿ ರೇಟಿಗೆ ಬಂದ್ಬಿಡ್ತೀನಿ. ರೇಟ್ ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಗಾಡಿಗೆ ಎರಡು ಸೇರಿ? ಸರ್ ನಾನು ಎರಡನ್ನೂ ಸೇರಿ ಸರ್. ನಾನು ಸರ್ ಅದು 1,18,000 ಕೊಡ್ತಾನೆ ನಾನು. ಈಗ 1 ಲಕ್ಷ ಹೇಳ್ತಾ ಇದ್ದೇವೆ, ಮತ್ತೆ ಹೆಚ್ಚು ಕಮ್ಮಿ ಬಂದ್ರೆ ಮಾಡ್ಕೊಡ್ತೀವಿ ಸರ್ ಅದ್ರಾಗೆ. ಓಕೆ, 1 ಲಕ್ಷ ಹೇಳ್ತಿದ್ದೀರಾ, ಅದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಬೇಕಾದ್ರೆ ಯಾರನ್ನ ಬಂದ್ರೆ ತಗೊಳ್ಳೋರು. ಬಂದ್ರೆ ಖಂಡಿತವಾಗಿ ಕಡಿಮೆ ಆಗುತ್ತೆ. ಸರಿ ಸರ್, ಆಯ್ತು. ನೋಡೋಣ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರು. ಹಾಂ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೇ ಕೊಟ್ಟಿರಲ್ಲ, ನನಗೆ ಕಾಲ್ ಮಾಡಿದ್ದೀನಿ. ಇದೇ ನಂಬರ್ ಕೊಡಿ ಸರ್, ಇದೇ ನಂಬರ್ಗೆ ನಾನು ಇದು ಮಾಡ್ತೀನಿ. ಓಕೆ ಸರ್. ಯಾರನ್ನ ನೋಡ್ಕೊಂಡು ಚಾನಲ್ ಕಡೆಯಿಂದ ಏನಾದ್ರು ಬಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಸರ್. ಹಾಂ, ಕನ್ಸೆಷನ್ ಮಾಡ್ಕೊಡ್ತೀನಿ ಸರ್, ಖಂಡಿತವಾಗಿ ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.